ಕೊಡಗಿನ ಜಂಬಾಬಾಣೆಯ ಸಮಸ್ಯೆಯನ್ನು ಬಗೆಹರಿಸಲು ಕರ್ನಾಟಕ ಭೂ ಕಂದಾಯ ಕಾಯ್ದೆಯಡಿ ಉಚ್ಚ ನ್ಯಾಯಾಲಯವು ನೀಡಿದ ತೀರ್ಪನ್ನು ತಕ್ಷಣ ಅನುಷ್ಠಾನಗೊಳಿಸಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ. ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಬಿಜೆಪಿಯ ಪ್ರಮುಖರು ನ್ಯಾಯಾಲಯ ತೀರ್ಪಿನಲ್ಲಿ ಆದೇಶಿಸಿರುವಂತೆ ಕ್ರಮ ಕೈಗೊಳ್ಳಬೇಕು, ತಪ್ಪಿದಲ್ಲಿ ನ್ಯಾಯಾಂಗ ನಿಂದನೆ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರು. 2011ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಕೊಡಗಿನ ಜ್ವಲಂತ ಸಮಸ್ಯೆಯಾದ ಜಂಬಾಬಾಣೆಯ ಸಮಸ್ಯೆಯನ್ನು ಬಗೆಹರಿಸಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ನಿಯಮ 2(20) ಮತ್ತು ನಿಯಮ 80ಕ್ಕೆ ತಿದ್ದುಪಡಿ ತಂದಿದ್ದು, ಇದು ರಾಜ್ಯ ಸರ್ಕಾರದ ಪತ್ರದಲ್ಲಿ ಪ್ರಕಟಣೆಗೊಂಡಿದೆ. ಇದನ್ನ ಪ್ರಶ್ನೆ ಮಾಡಿ ಕೆಲವರು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಈ ರಿಟ್ ಅರ್ಜಿಗಳ ಬಗ್ಗೆ ಸುದೀರ್ಘವಾದ ವಾದ ವಿವಾದಗಳು ನಡೆದು ಉಚ್ಚ ನ್ಯಾಯಾಲಯವು ಜುಲೈ 2024ರಲ್ಲಿ ಸುದೀರ್ಘವಾದ ತೀರ್ಪನ್ನು ನೀಡಿ ರಿಟ್ ಪಿಟಿಷನ್ ಅನ್ನು ವಜಾಗೊಳಿಸಿದೆ. ಆದರೆ ತೀರ್ಪು ಪ್ರಕಟವಾಗಿ 1.5 ವರ್ಷ ಕಳೆದರೂ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ಈ ತಿದ್ದುಪಡಿಯನ್ನು ಜಾರಿಗೆ ತರಲು ಕ್ರಮ ಕೈಗೊಂಡಿಲ್ಲ. ಇದು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮತ್ತು ನಿಂದನೆಯಾಗಿದೆ ಎಂದು ಬಿಜೆಪಿ ಮುಖಂಡರು ಮನವಿ ಪತ್ರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲ ಆಕ್ಯುಪೆನ್ಸಿ ಕೊಡಬೇಕು. ಇನ್ನೊಂದು ಯಾವುದು ಅಸೆಸ್ಮೆಂಟ್, ಎಲ್ಲದಕ್ಕೂ ಅಸೆಸ್ಮೆಂಟ್ ಸೆಕ್ಷನ್ 80 ಅದು ಸ್ಟೋರಿ ಗವರ್ನರು ಒಪ್ಪಿಗೆ ಕೊಡಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ರಾಷ್ಟ್ರಪತಿಗಳು ಒಪ್ಪಿಗೆ ಕೊಟ್ಟು 1 ಫೆಬ್ರವರಿ 2013 ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಅದರ ಮೇಲೆ ಒಂದು 43 ಮೆಂಬರ್ಸ್ 4 ರಿಟ್ ಪಿಟಿಷನ್ ಹಾಕಿದ್ರು. ಅದು ಜುಲೈ 2020 ಕೊಟ್ಟಿದ್ದಾರೆ. ಅದರಲ್ಲಿ ಕ್ಲಿಯರ್ ಕಟ್ ಡೈರೆಕ್ಷನ್ ಇದೆ. ಏನಂದರೆ ದಿ ಸ್ಟ್ಯಾಂಡ್ಸ್ ಡಿಸ್ಮಿಸ್ಡ್, ಅಲ್ಲಿಂದ ದ ಕನ್ಸರ್ನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ರೆವಿನ್ಯೂ ಅಥಾರಿಟಿ ಈಸ್ ಹಿಯರ್ ಬೈ ಡೈರೆಕ್ಟೆಡ್ ಟು ಇಶ್ಯೂ ಎ ಸರ್ಕ್ಯುಲರ್ ಗಿವಿಂಗ್ ಕ್ಲಾರಿಟಿ ಆ್ಯಂಡ್ ಸ್ಟೇಟಿಂಗ್ in detail the due process for entering the names of joint family landowners into the revenue. At least otherwise it amounts to contempt of court. ಸಮಸ್ಯೆ ಇವತ್ತು ನಿನ್ನೆದು ಅಲ್ಲ, ಅದು ಬಹುಶಃ ಕೊಡಗು ಸರ್ಕಾರ ಇದ್ದಾಗಲೇ ಇದ್ದಂಥದ್ದು. ಆದರೆ ಆ ಸಮಸ್ಯೆ ದಿನದಿಂದ ದಿನಕ್ಕೆ ಬಂದಾಗ ಜಾಸ್ತಿ ಆದಾಗ ಮೊದಲ ಬಾರಿಗೆ ಅದೇನು ಒಂದು ಸುತ್ತೋಲೆ ಜಾಮದಾರ್ ಹೊಡೆಸಿದ್ರು ಎಲ್ಲ ಸರ್ಕಾರಕ್ಕೆ ಸೇರಿದ್ದು ಅಂತ, ಅದರ ವಿರುದ್ಧ ನಾವು ಭಾಳ ಹೋರಾಟವನ್ನು ಮಾಡಿದ್ವು. ನಾವು ಹೋರಾಟ ಮಾಡಿದಾಗ ಜಮ್ಮ ಸಮಸ್ಯೆ ಯಾವುದೇ ಪಕ್ಷ ವ್ಯಕ್ತಿದು ಅಲ್ಲ, ಇದು ಕೊಡಗಿನ ಸಮಸ್ಯೆ. ಇಡೀ ಜನತೆಯನ್ನು ಸೇರಿಸಿ ಕೊಡಗು ಅಸ್ತಿತ್ವ ಹೋರಾಟ ಸಮಿತಿ ಅಂತ ಮಾಡಿ, ಆಗ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ನಿವೃತ್ತಿ ಹೊಂದಿದಂಥ ಜೆ ಕರಂಬಯ್ಯನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದು ನಾವೆಲ್ಲರೂ ಇದ್ದವು. ಅದು ಎಷ್ಟರ ಮಟ್ಟಿಗೆ ಆಯ್ತಂದರೆ ಸುತ್ತೋಲೆ ವಾಪಸ್ ತೆಗೆಯದೇ ಇದ್ದಾಗ ಕನ್ನಡ ರಾಜ್ಯೋತ್ಸವವನ್ನು ಬಹಿಷ್ಕಾರ ಮಾಡಿ ಅವತ್ತು ಕೊಡಗು ಬಂದು ಕೂಡ ಕಾಲ್ ಮಾಡಿತ್ತು. ಆ ರೀತಿಯ ಪ್ರತಿಭಟನೆ ಎಲ್ಲ ಆಗಿ ಕೊನೆಗೆ ನಮ್ಮ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಮೇಲೆ ಆ ಸುತ್ತೋಲೆ ವಾಪಸ್ ತೆಗಿತು ಮತ್ತು ಜಮ್ಮಕ್ಕೆ ಒಂದು ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿ ಸಾಕಷ್ಟು ಸಭೆಗಳನ್ನು ನಾವು, ಕೇವಲ ನಾನು ಅಪ್ಪಚ್ಚು ರಂಜನ್ ಇಬ್ಬರೇ ಅಥವಾ ನಮ್ಮ ಪಕ್ಷದವರು ಮಾತ್ರ ಅಲ್ಲ, ಎಲ್ಲರನ್ನು ಯಾರ್ಯಾರು ಅದಕ್ಕೆ ಕೆ ಸುಬ್ಬಯ್ಯ ಇರ್ಬೋದು, MC ನಾಣಯ್ಯ ಇರ್ಬೋದು, ಅರುಣಮಾಚೆ ಇರ್ಬೋದು, ಎಲ್ಲ ರಾಜಕೀಯ ಮುಖಂಡರನ್ನ, ಎಲ್ಲ ಸಮಾಜಗಳ ಮುಖಂಡರನ್ನ ಕರೆದು ಮೀಟಿಂಗ್ ಇಷ್ಟೇ ಸಲ ಮಾಡಿದ್ದೇವೆ ಅಂತಿಲ್ಲ. ಕೊನೆಗೆ ಒಮ್ಮತಕ್ಕೆ ಬಂದು 2 ತಿದ್ದುಪಡಿಗಳನ್ನು ಮಾಡಿದೋ. ಒಂದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸೆಕ್ಷನ್ 2 ಮತ್ತು 20 ಸಬ್ ಕ್ಲಾಸಿಗೆ ಎಲ್ಲ ಜಮ್ಮ ಹೋಲ್ಡರ್ಸ್ ಯಾರಿದ್ದಾರೆ, ಅದು ಪ್ರಿವಿಲೈಜ್ ಅನ್ಪ್ರಿವಿಲೈಜ್ ಅದೇನಿದೆ ಎಲ್ಲರೂ ಅದರ ಆಕ್ಯುಪೆಂಟ್ ಅಂದರೆ ಒಡೆತನ ಕೊಡಬೇಕು ಅಂಥೇಳಿ ಮಾಡಿದ್ದು. ಇನ್ನೊಂದು ಕಂದಾಯಕ್ಕೆ ಬಾರದ ಜಮಾ ಬಾಣೆಗಳಿಗೆ ಅಂತೂ ಎಲ್ಲವನ್ನು ಕಂದಾಯಕ್ಕೆ ಒಳಪಡಿಸ್ಬೇಕು ಅಂತ. ಬಹುಶಃ ಎಲ್ಲ ಗೊತ್ತಿದೆ. ರಾಜ್ಯಪಾಲ ಒಪ್ಪಿಗೆ ಕೊಡಲಿಲ್ಲ, ಇವರೇ ಕೊನೆಗೆ ಅದನ್ನು ಪ್ರಶ್ನೆ ಮಾಡಿ ರಾಷ್ಟ್ರಪತಿಗೆ ಹೋಯಿತು. ರಾಷ್ಟ್ರಪತಿಯವರು ಒಪ್ಪಿಗೆ ಕೊಟ್ಟು 2012 ಫೆಬ್ರವರಿಯಲ್ಲಿ ಅದು ಜಾರಿಗೆ ಕೂಡ ಬಂತು.
ಬಂದಾದ ಮೇಲೆ ಅದರ ಇದನ್ನು ಪ್ರಶ್ನೆ ಮಾಡಿ ಇಲ್ಲಿಯೇ 43 ಜನ, ಬಹುತೇಕ ಅದರಲ್ಲಿ ಕಾಂಗ್ರೆಸ್ಸಿಗರು, ಕೆಲವು ನಿವೃತ್ತ ಸೈನ್ಯದ ಅಧಿಕಾರಿಗಳು ಇದ್ದಾರೆ. ಇವರೇ ರಿಟ್ ಪಿಟಿಷನ್ ಹಾಕಿದರು. ಅದು ಜುಲೈ 25, 2024 ಅಂದರೆ 1.5 ವರ್ಷದ ಹಿಂದೆ ತೀರ್ಪು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ ತೀರ್ಪಿನಲ್ಲಿ ಅವರ ಎಲ್ಲ 4 ರಿಟ್ ಪಿಟಿಷನ್ ವಜಾ ಮಾಡಿದ್ದಾರೆ. ವಜಾ ಮಾಡೋದು ಮಾತ್ರ ಅಲ್ಲ, ಜಿಲ್ಲಾ ಆಡಳಿತ ಮತ್ತು ಕಂದಾಯ ಇಲಾಖೆಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನು ತಿದ್ದುಪಡಿ ಮಾಡಿದ್ದಾರೆ ಅದಕ್ಕೆ ಬೇಕಾದಂಥ ಏನು ಸುತ್ತೋಲೆ ಎಲ್ಲವನ್ನು ಹೊರಡಿಸಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು. ಇವತ್ತು ನಾವು ಬೇಡಿಕೆ ಸಲ್ಲಿಸಿದ್ದು ನ್ಯಾಯಾಲಯದ ಆದೇಶವನ್ನು ಜಾರಿಗೆ ತನ್ನಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ಕಂಟೆಂಪ್ಟ್ ಹಾಕ್ತೇವೆ. ಬಹುಶಃ ಇದರ ಮಧ್ಯೆ ನಾವು ಪತ್ರಿಕಾಗೋಷ್ಠಿ ವಾಸ್ತವಾಂಶ ಏನು ನಡೆದಿದೆ, ಸರ್ಕ್ಯುಲರ್ ಏನಿದೆ ಅದನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಗೋಣಿಕೊಪ್ಪ ಬಂದದಲ್ಲಿ ಪಬ್ಲಿಕ್ ಸ್ಪೀಚಲ್ಲಿ ಹೇಳಿದ್ದಾರೆ. ಅದನ್ನು ವಿಡ್ರಾ ಮಾಡ್ತೇನೆ 24 ಗಂಟೆಲಿ ಅಂತ ಹೇಳಿದ ವಿಚಾರವನ್ನು ಹೇಳಿದ್ದಾರೆ. ಅದಾದ ನಂತರ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕೂಡಲೇ ವಿತಿನ್ 2 ಮಂತ್ಸ್ ಅದನ್ನು ವಿಡ್ರಾ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು 1964 ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಕರ್ನಾಟಕದವರು, ಆದರೆ ಜಮ್ಮಕ್ಕೆ ಒಂದು ರೀತಿಯಲ್ಲಿ ಕುತ್ತು ತರುವಂಥ ಕೆಲಸವನ್ನು ಆ ಸರ್ಕಾರ ಮಾಡ್ಕೊಂಡು ಬಂದಿದೆ. ಹಾಗಾಗಿ ನಾವು ಅದರ ವಿರುದ್ಧ ಅಸೆಂಬ್ಲಿಯಲ್ಲಿ ಕೂಡ ಪ್ರೆಸೆಂಟ್ ಮಾಡಬೇಕಾದ್ರೆ ನಾನೇ ಅದರ ವಿರುದ್ಧವಾಗಿ ಮಾತಾಡಿದ್ದೇನೆ. ಮತ್ತು ಸಂಬಂಧಪಟ್ಟಂಥ ವಿರೋಧ ಪಕ್ಷದ ನಾಯಕರು ಕೂಡ ಅವತ್ತು ಮಾಡ್ಬೋದು, ಇದು ಭಾಳ ವರ್ಷದಿಂದ ಇದೆ ತಿಳುವಂಥ ವಿಚಾರವನ್ನು ಕೂಡ ಡಿಸ್ಕಷನ್ ಮಾಡಿದಲ್ಲಿ ಡೀಟೇಲ್ಸ್ ಇದೆ. ಹಾಗಾಗಿ ಜಮ್ಮದ 95% ಕೂಡ ನಾವು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಆ ಕೋರ್ಟ್ ಆರ್ಡ್ರಲ್ಲಿ ಕೂಡ ಏನಿದೆ ಅಂತಂದರೆ ಅಲ್ಲಿರುವಂಥ ಮರಗಳು ಕೂಡ ಆ ಜಮೀನುದಾರರಿಗೆ ಸೇರಿದ್ದು ಅಂತ ಆದೇಶ ಇದೆ. ಆಗಿರಬೇಕಾದ್ರೆ ಇವರು ಏನು ಇವಾಗ ತಿದ್ದುಪಡಿ ತಂದುಬಿಟ್ಟಿದ್ದೀವಿ ಹಂಗೆ ಮಾಡಿದ್ದೀವಿ ಅಂತೇಳಿ ಇವತ್ತು ಜಮ್ಮ ಲ್ಯಾಂಡನ್ನು ಏನಾದರೂ ಬೈಫೆರಿಕೇಷನ್ ಮಾಡಿ ಪಾರ್ಟಿಷನ್ ಮಾಡಬೇಕಾದ್ರೆ ಮೊದಲು ಓರಲ್ಲೇ ಪಾರ್ಟಿಷನ್ ಮಾಡಿದರೂ ಕೂಡ ಅದಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಒಂದು 500 ರೂಪೀಸ್ 250 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಕಟ್ಟಿ ಮಾಡ್ತಾಯಿದ್ರು. ಇವತ್ತು ರಿಜಿಸ್ಟರ್ ಮಾಡುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಸುಮಾರು 1000 ರೂಪಾಯಿಗಿಂತ ಮೇಲೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಬೇಕಾಗ್ತದೆ. ಅದರ ಜೊತೆಗೆ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಅದನ್ನು ರೈಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿರಿಯರು ಹೇಳಿದಾಗೆ ಈ ಒಂದು ಕೊಡಗಿನ ಜ್ವಲಂತ ಸಮಸ್ಯೆ ಏನಿದೆ, ಜಮ್ಮಾದ ಒಂದು ಪಟ್ಟದಾರಿಕೆ ಮತ್ತು ಅದರ ಹಕ್ಕುಗಳ ಬಗ್ಗೆ ಈ ಹಿಂದೆ ಸಾಕಷ್ಟು ಹೋರಾಟಗಳಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡಿ ನಂತರ ವಿಧಾನಸಭೆಯಲ್ಲಿಯೂ ವಿಧಾನ ಪರಿಷತ್ನಲ್ಲಿಯೂ ಪಾಸಾಗಿ ರಾಷ್ಟ್ರಪತಿಗಳಿಂದಲೂ ಅನುಮೋದನೆ ಆಗಿರ್ತದೆ ಸಹಿಯಾಗಿ. ಆದರೆ ಈಗಿನ ಸರ್ಕಾರ ಮತ್ತೆ ಅದನ್ನು ಕೆದಕುತ್ತಾ ಈಗ ಹಿಂದೆ ಮಾಡಲಿಲ್ಲ, ಎಲ್ಲ ನಾವೇ ಈಗ ಮಾಡ್ತೇವೆ, ಆ ರೀತಿಯಲ್ಲಿ ಇರುವಂಥದ್ದು ಒಂದು ಭಾಗ. ಮತ್ತೊಂದು ಏನೀಗ ಕೋರ್ಟ್ ಸ್ಪಷ್ಟವಾಗಿ ಆದೇಶ ನೀಡಿದೆ. ನಾವು ಹಿಂದೆ ಸರ್ಕಾರ ನೀಡಿದಂಥ ಈ ಒಂದು ಆದೇಶನ ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಕೆಲವರು ಅದನ್ನು ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋದಾಗ 2024ರಲ್ಲಿ ಸ್ಪಷ್ಟವಾಗಿ ಈ ಒಂದು ಇದು ಆದೇಶ ಹೊರಡಿಸಿದ್ದಾರೆ. ಇದನ್ನು ಡಿಸ್ಮಿಸ್ ಮಾಡಿ ಹಿಂದೆ ಏನು ಸರ್ಕಾರ ತಗೊಂಡಿತ್ತು ಅದು ಸಮಂಜಸ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ 2024ರಲ್ಲೇ ಅದು ಆದರೂ ಸಹ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ 30 ದಿನದ ಒಳಗೆ ಇದನ್ನು ಪಾಲನೆಗೆ ಇಂಪ್ಲಿಮೆಂಟ್ ಮಾಡಬೇಕು, ಪಾಲನೆಗೆ ತರಬೇಕು ಅಂತೇಳಿ. ಆದರೆ ಇಲ್ಲಿವರೆಗೆ ಅದನ್ನು ಜಿಲ್ಲಾಡಳಿತ ಅದನ್ನು ಅಷ್ಟು ಗಂಭೀರವಾಗಿ ತಗೊಂಡಾಗಿ ಕಾಣ್ತಾ ಇಲ್ಲ. ಅದರಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳನ್ನು, ಜಿಲ್ಲಾ ತಂಡ, ನಮ್ಮ ಮಾಜಿ ಶಾಸಕರುಗಳು ಎಲ್ಲ ಸೇರಿ ಒಟ್ಟಾಗಿ ಅವರಿಗೊಂದು ಮನವಿಯನ್ನು ಮಾಡಿದ್ದೇವೆ. ಈ ಕೂಡಲೇ ಏನು ನ್ಯಾಯಾಲಯದ ಆದೇಶ ಇದೆ ಇದನ್ನು ತಾವು ಪಾಲನೆಗೆ ತರಬೇಕು, ಕಾರ್ಯಗತ ಮಾಡಬೇಕು. ತಪ್ಪಿದಲ್ಲಿ ಇದನ್ನು ತಮ್ಮ ವಿರುದ್ಧ ಏನು ಜಿಲ್ಲಾಡಳಿತದ ವಿರುದ್ಧ ಒಂದು ನ್ಯಾಯಾಲಯದಿಂದನೇ ಮೊಕದ್ದಮೆ ಹಾಕಬೇಕಾಗ್ತದೆ ಅಂತ ಹೇಳುವಂಥ ಇದನ್ನು ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗೆ ಕಾಂಗ್ರೆಸ್ನವರು ಏನು ಸವಾಲು ಹಾಕಿದರೆ ಆ ಸವಾಲನ್ನು ಈಗಲೇ ಹಿರಿಯರು ಹೇಳಿದ್ದಾರೆ, ನಾವು ಹೇಳ್ತಾ ಇದ್ದೇವೆ. ಪಕ್ಷ ಇದನ್ನು ಸವಾಲಾಗಿ ಸ್ವೀಕರಿಸ್ತೇವೆ. ಅವರ ವೇದಿಕೆಗೆ ಯಾವಾಗ ಅವರು ವೇದಿಕೆಯನ್ನು ತಯಾರು ಮಾಡ್ತಾರೆ ಅವತ್ತು ನಾವು ಸಹ ಚರ್ಚೆಗೆ ತಯಾರಿದ್ದೇವೆ.